ಆಲ್, ವೆಲ್ಕಮ್ ಬ್ಯಾಕ್ ಟು ಹಲಮೆ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇವತ್ತು ಒಂದು ಗಿಫ್ಟ್ ಅನ್ಬಾಕ್ಸ್ ಮಾಡೋದಿತ್ತು. ಈ ಗಿಫ್ಟು ಅನ್ಬಾಕ್ಸ್ ಮಾಡೋದಿತ್ತು. ಸೊ ಹಂಗಾಗಿ ನನ್ನ ಬರ್ಡೇ ಗಿಫ್ಟನ್ನು ನಾನು ಯೂಟ್ಯೂಬಲ್ಲಿ ಎಲ್ಲೂ ಹಾಕಿರಲಿಲ್ಲ. ಅದಕ್ಕೆ ಅದು ಒಂದು ಹಾಕ್ಬಿಡೋಣ ಅಂತಂದ್ಬಿಟ್ಟು ಇದೊಂದು ಮಾಡ್ತಾಯಿದ್ದೀನಿ. ನಂದು ಬರ್ಡೇ ಆಗಿ ಆಲ್ಮೋಸ್ಟ್ 6 days ಆಯಿತು. 6 days ಸಿಕ್ಕಿರಲಿಲ್ಲ ಫ್ರೆಂಡಿಗೆ. ಇವತ್ತು ಕಾರಣಾಂತರಗಳಿಂದ ಸಿಗೋ ಥರ ಆಗಿತ್ತು. ಸೊ ಸಿಕ್ಕಿದಾಗ ಈ ಒಂದು ಗಿಫ್ಟ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹ್ಯಾಪಿ ಬರ್ಡೇ. ಎಸ್, ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಟು ಮೀ. ಫಸ್ಟು ವಿಡಿಯೋ ಅನ್ಬಾಕ್ಸ್ ಮಾಡೋಣ. ಫಸ್ಟು ಗಿಫ್ಟನ್ನ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ, ಓಕೆನಾ? Happy birthday. Thank you so much for the wonderful gift. Happy birthday to me. Thank you so much to you. Okay, ಆಯಿತು, ಓಪನ್ ಮಾಡೋಣ. Oh my god. Oh, super. ನನಗೆ ನಾನಂದರೆ ಸಖತ್ ಇಷ್ಟ. ನಿಜವಾಗ್ಲೂ ನನಗೆ ನಾನಂದರೆ ಸಖತ್ ಇಷ್ಟ. ತುಂಬ 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 ಜಾಸ್ತಿ ಇಷ್ಟ ನನಗೆ. ನಾನು ಓ ಮೈ ಗಾಡ್. ಓ ನೋಡಿ ಇಲ್ಲಿ ಎಷ್ಟು ಓ ಮೈ ಗಾಡ್. ಸೂಪರ್. ಇದು ಆಮೇಲೆ ತೋರಿಸ್ತೀನಿ ಲಾಸ್ಟಲ್ಲಿ. ನಂಗೆ ಸಖತ್ ಇಷ್ಟ ನಾನು. ಬಟ್ ಇಲ್ಲೇನೋ ಇದೆಯಲ್ಲ, ಲೈಟಿಂಗ್ಸ್. ವಾವ್, ಸಿ. ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಿದ್ಯಾ? ಬೆಳಕಲ್ವಾ? ಕಾಣಿಸಲ್ಲ ಅನ್ಸುತ್ತೆ. ಇಲ್ಲೆಲ್ಲ ಲೈಟ್ಸ್ ಇದೆ. ಓ, ತುಂಬ ಚೆನ್ನಾಗಿದೆ. ಸೂಪರ್. ನೋಡಿ ಇನ್ನೊಂದ್ಸರಿ ನಾನು ಎಷ್ಟು ಚೆನ್ನಾಗಿದ್ದೀನಲ್ವಾ? ಓ ಮೈ ಗಾಡ್. ನನಗೆ ಸಖತ್ ಇಷ್ಟ. ನಿಜವಾಗ್ಲೂ ಸೆಲ್ಫ್ ಲವ್ ಅಂತಾರಲ್ಲ, ಎಕ್ಸ್ಟ್ರೀಮ್ ಲೆವೆಲಲ್ಲಿದೆ ನನಗೆ ಸೆಲ್ಫ್ ಲವ್. ಇದು ಒಂದಿದೆ. ವಾವ್, ಕ್ಲಿಪ್ಪು ಚೆನ್ನಾಗಿದೆ ಅಲ್ವಾ? ಊಟಾಗಿದೆ. ಬಟ್ ಈ ನಡುವೆ ಇದನ್ನೆಲ್ಲ ಹಾಕೋದು ಬಿಟ್ಬಿಟ್ಟಿದ್ದೀನಿ. ನಾನು ಜಾಸ್ತಿ ಹಾಕಕ್ಕೆ ಹೋಗಲ್ಲ. ಬಟ್ ಆದರೂ ಓಕೆ, ತುಂಬ ಚೆನ್ನಾಗಿದೆ. ಇದು ಬ್ರೇಸ್ಲೆಟ್. ಸೊ ಕ್ಯೂಟ್. ಎಷ್ಟು ಚೆನ್ನಾಗಿದೆ ಅಲ್ಲ? ತುಂಬ ಚೆನ್ನಾಗಿದೆ. ಸೂಪರ್, ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿದೆ ಅಲ್ವಾ? ಸರ. ಬಟ್ ಆಲ್ಮೋಸ್ಟ್ ಇವಾಗ ಈ ಥರ ಸರಗಳು ಮತ್ತು ಕ್ಲಿಪ್ಸು ಅದೆಲ್ಲ ನಾನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಇದು ಒಂಥರ ಚೆನ್ನಾಗಿದೆ ಅಲ್ಲ? ಕ್ಯೂಟಾಗಿದೆ ಅಲ್ಲ? ಇದು ರೋಸ್. ಇದು ಸೂಪರ್ ಆಗಿದೆ. ನನಗೆ ಇಷ್ಟ ಆಯಿತು ಇದು ಜಾಸ್ತಿ. ಸರ ಇದು ಲಿಫ್ಟಿಕ್ ಅಂದರೆ ನನಗೆ ಜಾಸ್ತಿ ಈ ಮ್ಯಾಟ್ ಲಿಫ್ಟಿಕ್ಕೆಲ್ಲ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಡೈಲಿ ಯೂಸಿಗೆ ಅಥವಾ ಆಫೀಸ್ ಯೂಸಿಗೆ ಮ್ಯಾಟೆಲ್ಲ ಇಷ್ಟಪಡಲ್ಲ ನಾನು. ಈ ಥರ ಮಾಮೂಲಿ ಲಿಬಾಮೇ ಜಾಸ್ತಿ ಇಷ್ಟಪಡೋದು. ಬೇಬಿ ಲಿಪ್ಸ್. ಥ್ಯಾಂಕ್ ಯು ಚೆನ್ನಾಗಿದೆ. ಬ್ಯಾಂಗಲ್. ಇದು ಆ್ಯಕ್ಚುಲಿ ನನಗೆ ಆಗಲ್ಲ ಅನ್ಕೋತೀನಿ. ನನಗೆ ಚಿಕ್ಕದಾಗ್ಬೋದು ಮೇ ಬಿ ಚಿಕ್ಕದಾಗುತ್ತೆ, ಗೊತ್ತಿಲ್ಲ. ಚೆನ್ನಾಗಿದೆ ಬ್ಯಾಂಗಲ್. ಕಡಾಯನ? ಹೌದು, ಕೈಗೆ ಹಾಕೊಳ್ಳೋದು. ವಾವ್, ಈ ಥರದ್ದು ಒಂದು ತೊಗೊಂಡಿದ್ದೆ ಅದು. ಬಟ್ ನನ್ನ ಫ್ರೆಂಡ್ ಕೇಳಿದ್ಲು ಅಂತಂದ್ಬಿಟ್ಟು ಅವಳಿಗೆ ಕೊಟ್ಬಿಟ್ಟೆ. ಬಟ್ ಸೇಮ್ ಅಂದರೆ ಬ್ಲ್ಯಾಕು ಬಟರ್ಫ್ಲೈದೇ ಇತ್ತು. ಅವಳು ಇಷ್ಟ ಆಯಿತು ಅಂತಂದ್ಲು. ಸೊ ಕೊಟ್ಬಿಟ್ಟೆ. ನಾನು ಅವಾಗ ಚಿಕ್ಕಪೇಟೆಗೆ ಹೋಗ್ತಾ ಇರ್ತೀನಿ ಏನಾದರೂ ತೊಗೊಳಕ್ಕೆ ಅಂತ. ಸೊ ಅವಾಗ ತೊಗೊಂಡಿದ್ದೆ. ಇನ್ನೇನು ನಾನು ಹೋಗ್ತಾ ಇರ್ತೀನಲ್ಲ, ತೊಗೋತೀನಿ ಬಿಡು ಅಂತಂದ್ಬಿಟ್ಟು ಸೊ ಅವಳಿಗೆ ಕೊಟ್ಬಿಟ್ಟಿದ್ದೆ. ಇದು ಒಂದು ಕ್ಲಿಪ್ಪು. ರಿಂಗ್ಸ್. ಇದು ಚೆನ್ನಾಗಿದೆ ಇಯರಿಂಗ್ಸು.
ಇದು ನನ್ನ ಬರ್ಡೇದು ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ. ನನ್ನ ಬರ್ಡೇ ಡ್ರೆಸ್ಸು ಇದೇ ಕಲರ್ ಇರೋದು, ರೆಡ್ ಕಲರ್. ಇದು ಒಂಥರ ಕ್ಯೂಟ್ ಆಗಿದೆಲ್ಲ. ವಾ ಬಟರ್ಫ್ಲೈ, ನಂಗೆ ಆಲ್ಮೋಸ್ಟ್ ಬಟರ್ಫ್ಲೈಸ್ ಜಾಸ್ತಿ ಇಷ್ಟ ಆಗ್ತಾವೆ. ಹೀಮಂಚ್, ವಾವ್, ಇಲ್ಲಿ ನೋಡಿ, ಇದು ಕಾಣಿಸ್ತಿದೆಯಾ ನಿಮಗೆ? ರಾಘವೇಂದ್ರ ಸ್ವಾಮಿ. ಒಬ್ಬ ನನಗೆ ರಾಘವೇಂದ್ರ ಅಂದರೆ ಸಖತ್ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಈ ಕಡೆ ಆಂಜನೇಯ ಇದೆ. ಆಂಜನೇಯನೂ ಇಷ್ಟ ಆಗ್ತಾರೆ, ಬಟ್ ಜಾಸ್ತಿ ರಾಘಪ್ಪ ಇಷ್ಟ ಆಗ್ತಾರೆ. ತುಂಬ ಚೆನ್ನಾಗಿದೆ ಇದು ರಾಘವೇಂದ್ರ ಸ್ವಾಮಿದು. ವಾವ್, ತುಂಬ ಇಷ್ಟ ಆಯಿತು. ಕಾಣಿಸ್ತೀಯಾ ನಿಮಗೆ? ಚೆನ್ನಾಗಿ. ವಾವ್, ನಂಗೆ ನಿಜವಾಗ್ಲೂ ಇದಂತೂ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಈ ಫೋಟೋದು ನಾನು ಮೇಕವರ್ ಮಾಡೋಕ್ಕೆ ಅಂತಂದ್ಬಿಟ್ಟು ರಾಮನಗರ ಹೋಗಿದ್ವಿ. ರಾಮನಗರದಲ್ಲಿ ನಮ್ಮ ಫ್ರೆಂಡ್ ಮನೆಯಲ್ಲಿ ಮೇಕವರ್ ಮಾಡಿಬಿಟ್ಟು ಅಂದರೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದಿತ್ತು. ಮೇಕವರೆಲ್ಲ ಆಯಿತು. ಮೇಕವರೆಲ್ಲ ಆದಮೇಲೆ ಅದೇನೋ ಅದು ವೀಡಿಯೋ ಅಪ್ಲೋಡೇ ಮಾಡಲಿಲ್ಲ, ಅದು ಸುಮ್ಮನೆ ಹಂಗೆ ಇಟ್ಬಿಟ್ಟೆ. ಇನ್ನು ಇದು ಬಂದು ಅದು ಯಾವುದೋ ಬೆಟ್ಟಕ್ಕೆ ಹೋಗಿದ್ವಿ, ಅಂದರೆ ಇದೇ ಸೇಮ್ ಬೆಟ್ಟ. ಅದು ಯಾವುದೋ ಬೆಟ್ಟ ಇದೆ, ಅದು ರಾಮನಗರ. ಹೌದು, ರಾಮನಗರ ನಿಯರ್ ಏನೋ ಇದೆ ಇದು ಬೆಟ್ಟ. ಅದು ಯಾವುದು ಅಂದರೆ ನಮ್ಮದು ಡಿ ಬಾಸ್ ಅವರು ಒಂದು ಸಾಂಗ್ ಮಾಡಿದಾರಲ್ವಾ, ಕಾಟೇರ ಮೂವಿ. ಈ ಬೆಟ್ಟ ಕಾಟೇರ ಮೂವಿಯಲ್ಲಿ ಇದೆ, ಇಲ್ಲಿ ಶೂಟಿಂಗ್ ಮಾಡಿದ್ರು, ಹಂಗಾಗಿ ಅಲ್ಲಿ ಆ ಪ್ಲೇಸಿಗೆ ಹೋಗಿದ್ವಿ. ಆವಾಗ ತೆಗೆದಿದ್ದು ಇದೇ ಸೇಮ್, ಇದೆರಡು ಒಂದೇ ಬೆಟ್ಟನೇ. ಅಂದರೆ ಇದು ಬೇರೆ ದಿನ ಹೋಗಿದ್ದು, ಬಟ್ ಇದು ಬೇರೆ ದಿನ ಹೋಗಿದ್ದು. ಎರಡೂ ಇಷ್ಟ ಆಯಿತು. ಮತ್ತು ಇದು ಧರ್ಮಸ್ಥಳಕ್ಕೆ ಹೋಗಿದ್ವಿ ನಾವು, ನಮ್ಮ ಫ್ರೆಂಡ್ಸ್ ಎಲ್ಲ. ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗಿದ್ದು, ಫಸ್ಟ್ ಟೈಮ್ ನಾನು ಧರ್ಮಸ್ಥಳಕ್ಕೆ. ಮುಂಚೆ ಎಲ್ಲ ಚಿಕ್ಕದ್ರಲ್ಲಿ ಅಪ್ಪ ಕರ್ಕೊಂಡು ಹೋಗ್ತಿದ್ರು. ಇವಾಗ ಅಪ್ಪ ಕರ್ಕೊಂಡು ಹೋಗಿಲ್ಲ. ನಂಗೆ ಟ್ರೈನಲ್ಲಂತೂ ನಾವು ಇವಾಗ ಹೋಗೋದೇ ಇಲ್ಲ. ಇವಾಗಂತೂ ಬಸ್ ಫ್ರೀ ಅಲ್ವಾ, ಸೊ ಬಸ್ ಹತ್ತು ಹೋಗು ಬಾ ಅಷ್ಟೇ. ಸೊ ಬಸ್ಸಲ್ಲಿ ಹೋಗಿ ಇದಾಗಿತ್ತು. ತುಂಬ ವರ್ಷ ಆದಮೇಲೆ ಟ್ರೈನಲ್ಲಿ ಹೋಗಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟಾಗಿದೆ ಅಲ್ವಾ, ಚೆನ್ನಾಗಿದೆ. ಇದು ಇವಾಗ ರೀಸೆಂಟಾಗಿ ಮೈಸೂರಿಗೆ ಹೋಗಿದ್ದೆ. ಒಂದು ಕೊಲಾಬ್ರೇಷನ್ ಇತ್ತು, ಫೋಟೋಗ್ರಫಿದು ಕೊಲಾಬ್ರೇಷನ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅವಾಗ ತೆಗೆದಿದ್ದು ಫೋಟೋ ಇದು. ಜಸ್ಟ್ ಸೆಲ್ಫಿ ತಗೊಂಡಿದ್ದೆ, ಸ್ಟೇಟಸ್ ಹಾಕಿದೆ. ಸ್ಟೇಟಸ್ ಹಾಕಿರೋದು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಮಾಡ್ಕೊಂಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಬಟ್ ಇದು ಫೋಟೋಸು ಅವ್ರಿಗೆ ಹೇಳಿದೆ ನಾನು ಕಳಿಸಿ, ಇದ್ರದ್ದು ಫೋಟೋಸ್ ತೆಗ್ದಿದ್ವಿ, ಆದರೂ ಕಳಿಸಿ ಅಂತ ಹೇಳಿದ್ವಿ. ಬಟ್ ಅವ್ರು ಸ್ಟುಡಿಯೋದವ್ರು ಇನ್ನೂ ಕಳಿಸಿಲ್ಲ. ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ನಂಗೆ ಜಾಸ್ತಿ ಇದೇ ಇಷ್ಟ ಆಯಿತು. ಲಾಸ್ಟ್ ಫೈನಲ್ ಫುಲ್ ವಿಡಿಯೋ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಒಂದ್ಸರಿ ಚೆಕ್ಔಟ್ ಮಾಡಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಮನಸ್ಸಿಗೆ ಏನಾದರೂ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಮತ್ತಷ್ಟು ಸಿಂಪಲ್ ವ್ಲಾಗ್ಸ್ ಅಥವಾ ಸಿಂಪಲ್ ರೆಸಿಪಿಗಾಗಿ ಹಲಮೆ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಆಲ್.